ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸಾಗರ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ದೂರ ಕಾರಲ್ಲಿ ಹೋಗಿ ನಂತರ ಬಸ್ಸಿಗೆ ಹೋದೆ. ನೋಡಿ ಫ್ರೆಂಡ್ಸ್, ಇದು ಸೊರಬ ಹೋಗೋ ರೋಡು. ಆ ಕಡೆ ಚಂದ್ರಗುತ್ತಿ ದೇವಸ್ಥಾನಕ್ಕೆ ಹೋಗೋ ರೋಡು. ಯಾರು ಬರೋರಿದ್ರೆ ಸೊರಬ ಮುಖಾಂತರ ಬರ್ಬೋದು. ಹಾಗೆಯೇ ಇಲ್ಲಿ ಗಣಪತಿ ಇಡ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ. ಬಸ್ಸಲ್ಲಿ ಹೋಗ್ತಾ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಹಾಗೆಯೇ ಅವ್ರನ್ನ ಮಾತಾಡ್ಸ್ಕೊತ ಸೊರಬ ರೀಚ್ ಆದೆ. ಹಾಗೆ ಸೊರಬ ರೀಚ್ ಆದ ನಂತರ ಅಲ್ಲಿಗೆ ಕ್ಲೋಸ್ ಆಯಿತು. ನೆಕ್ಸ್ಟು ಸೊರಬದಲ್ಲಿ ಮತ್ತೆ ಗಣಪತಿ ವಿಗ್ರಹನ ನೋಡಿಕೊಂಡು ನೆಕ್ಸ್ಟ್ ಮತ್ತೊಂದು ಬಸ್ಸನ್ನು ಹತ್ತಿದೆ. ಹಾಗೆಯೇ ಪಾರ್ಲರಿಗೆ ಹೋಗಿ, ಅಪೇಕ್ಷಾ ಪಾರ್ಲರಿಗೆ ಹೋಗಿ ಅಲ್ಲೊಂದಿಷ್ಟು ಕೆಲಸ ಮಾಡಿಕೊಂಡು ನೆಕ್ಸ್ಟು ಜ್ಯುವೆಲರ್ಸ್ ಅಂಗಡಿಗೆ ಹೋದ್ವಿ. ಅಲ್ಲಿ ಒಂದಿಷ್ಟು ಜ್ಯುವೆಲರ್ಸ್ನ ನೋಡಿಕೊಂಡು ನೆಕ್ಸ್ಟ್ ಟ್ರೆಂಡ್ಸಿಗೆ ಹೋದ್ವಿ. ಟ್ರೆಂಡ್ಸಲ್ಲಿ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಊಟಕ್ಕೆ ಹೋಗಿ ಅನ್ನಪೂರ್ಣೇಶ್ವರ ಖಾನಾವಳಿಗೆ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ನೆಕ್ಸ್ಟು ಅಲ್ಲಿ ಊಟ ಮಾಡಿಕೊಂಡು ಟ್ರೆಂಡ್ಸ್ಗೆ ಮತ್ತೆ ಬಂದು ಬಟ್ಟೆ ಪರ್ಚೇಸ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನಾನು ತೊಗೊಂಡಿರೋ ಬಟ್ಟೆ ಇಷ್ಟೇ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಓಕೆ, ಬಾಯ್.